ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. Sir, look 1 second, sir. Thank you. Ready? Okay. Okay, ma'am. Okay. ಬನ್ನಿ, ನಿಮ್ಮ ಸ್ಟಾಫ್ ಎಲ್ಲ ನಿಂತ್ಕೊಂಡಿದ್ದೀವಿ, ನೀವು ಬರ್ಬೇಕಾನೆ ಮತ್ತೆ. Look 1 second, camera look 1 second. Count to 10. Hindi. Hindi. No, English. Okay. I'm Amina from Chennai. I have been, I know Zehra Fatima for past 7 years, and the journey of Iraivi LGBT Charitable Trust has been impeccable, and this marathon launch is a beginning for equality, not only giving shelter or food for LGBT community, equality in bringing their talent upbringing. That is what Zehra and this Iraivi Charitable Trust is doing. I wish all the entire team, ಸೊಸೈಟಿ ಏನಂತ ನಮಗೆ ಕೊಡಬೇಕು ಅಂತ ನಾವು ಏನು ಕೇಳಿಲ್ಲ. ನಾವು ನೀವು ಕೊಡಬೇಕಿಲ್ಲ ಸ್ಪೇಸ್, ನಾವು ರೆಸ್ಪೆಕ್ಟ್ ಅದು ಮಾತ್ರ ಕೊಟ್ಟರೆ ಸಾಕು, ಬೇರೆ ಏನು ಕೊಡಬೇಡ. ಮತ್ತು ನಾವು ಈ ಇರೇವಿ ಟ್ರಸ್ಟಲ್ಲಿ ಈಗ ಏನು ಮಾಡ್ತಾ ಇದ್ದೀರಾ, ಈ ಸೊಸೈಟಿಗೆ ನಾವು ಏನಾದರೂ ಮಾಡಬೇಕು, ನೀವು ನಮಗೆ ಏನು ಮಾಡಬೇಡ. ನಾವು ಟ್ರಾನ್ಸ್ಜೆಂಡರ್ ಈ ಥರ ಇದು ನಾವೇನಂತ ಮಾಡಬೇಕು. ಮತ್ತು ಇಲ್ಲಿ ನಾವು ಫ್ರೀಯಾಗಿ ಬದುಕಬೇಕಂತ ಈ ಸೊಸೈಟಿ ನಮ್ಮೇ ನೋ ಕಮೆಂಟ್ಸ್, ಏನು ಗೇಲಿ ಕಿಂಡಲ್ ಆ ಥರ ಏನು ಮಾಡಬೇಡ. ನಾವು ಬದುಕೆ ಸ್ವಲ್ಪ ಫ್ರೀಯಾಗಿ ಸ್ಪೇಸ್ ಕೊಡಿ, ನಾವು ಏನಾದರೂ ಮಾಡ್ಕೊಳ್ತೀವಿ. ಅದಕ್ಕೆ ಇದು ಈ ಮಾರಾಥಾನ್ ಅದಕ್ಕೆ ಕನೆಕ್ಟ್ ಆಗಿ ನಾರ್ಮಲ್ ಪೀಪಲ್. ನನ್ನ ಹೆಸರು ಧನಂಜಯ ಅಂತ. ಇರೈವಿ ಇದೊಂದು ಕೂಗು ಧ್ವನಿ ಅಂತಲೇ ಹೇಳ್ಬೋದು. ಟ್ರಾನ್ಸ್ಜೆಂಡರ್ಸ್ ಪರವಾಗಿ LGBT ಈಕ್ವಾಲಿಟಿ ರೈಟ್ ಅಂತ ಸ್ವಲ್ಪ ಜಾಸ್ತಿ ಇಲ್ಲಿ ನಾನೊಂದು ಕೆಲವೊಂದು ಕಾರಣಾಂತರಗಳಿಂದ ಇರೈವಿನ ಮೀಟ್ ಮಾಡಿದೆ. ಸೊ ಹಾಗಾಗಿ ನನಗೆಲ್ಲ ಇದ್ರ ಬಗ್ಗೆ ತಿಳಿತಾ ಒಂದು ಮಾನವೀಯತೆ ಜಾಸ್ತಿ ಮೂಡಿ ಇದ್ರ ಬಗ್ಗೆ ಕೇಳ್ತಾ ಮನೆ ನೋವಾಯಿತು. ಸೊ ಇದಕ್ಕಾಗಿ ಏನಾದರೂ ಮಾಡಬೇಕು ಅಂತೇಳಿ ಸೈಂಟಿಫಿಕಲಿ ಜೆನೆಟಿಕಲಿ ಏನು ತೊಂದರೆ ಆಗ್ತಾಯಿದೆ ಅಂತ ತಿಳ್ಕೊಂಡು ಇದ್ರ ಪರವಾಗಿ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಬೇಕು ಅಂತ ಇರೈವಿ ಕಡೆಯಿಂದ ಡಿಸೈಡ್ ಮಾಡಿ ಜಾಗನ ನಮ್ಮ ಕಡೆಯಿಂದ ಜಾಗ ಕಣ್ಣೂರ ಹತ್ರ. ನಾನು ರಫೀಕ್ ಮ್ಯಾಂಗ್ಳೂರ್ ಅಂತ, ಇಲ್ಲಿ ಕಾನ್ಫಿಡ್ ಹಾಸ್ಪಿಟಲ್ ಜನರಲ್ ಮ್ಯಾನೇಜರ್ ಇನ್ಚಾರ್ಜ್ ಆಗಿದ್ದೀನಿ. ಅಂದರೆ ಇವರು ನಮ್ಮ ಇದೇ ಅವ್ರದ್ದು ಕಮ್ಯುನಿಟಿಗೋಸ್ಕರ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಸರ್ವಿಸ್ ಕೊಡ್ತಾರೆ. ನಮ್ಮದೆಲ್ಲ ಇದೆ, ಕಾರ್ಡಿಯಾಲಜಿ ಬಿಟ್ಟು ಮಿಕ್ಕಿದ ಎಲ್ಲ ಸರ್ವಿಸ್ ನಮ್ಮ ಹಾಸ್ಪಿಟಲಲ್ಲಿ. ಅದಕ್ಕೆ ಬೇರೆ ಬೇರೆ ಕಮ್ಯುನಿಟಿಯವರು, ಬೇರೆ ಬೇರೆ ಚಾರಿಟಿಯವರು, ಸೋಷಿಯಲ್ ವರ್ಕ್, ಚಾರಿಟಿ, ಟ್ರಸ್ಟ್ ಇದರಲ್ಲೆಲ್ಲ ನಾನಿದ್ದೇನೆ. ಕೆಲವು ಬಡವರಿಗೆ ಏನೇನು ಬೇಕು, ಗೌರ್ಮೆಂಟಿಂದ ಏನು ಸಿಗುತ್ತೆ, ಅವೇರ್ನೆಸ್ ಇರಲ್ಲ, ಅವ್ರಿಗೆ ಅವೇರ್ನೆಸ್ ಮಾಡಿಕೊಡೋದು, ಈ ಥರ ಎಲ್ಲ. ಮೆಡಿಕಲ್ ಫೀಲ್ಡಲ್ಲಿ ಏನು ಮಾಡ್ತೀವಿ? ಮೆಡಿಕಲ್ ಫೀಲ್ಡಲ್ಲಿ ಇವಾಗ ಇವರಿಗೆ ಒಂದು ಈ ಚಾರಿಟಿಗೆ ಒಂದು 2 ಎಕರೆ ಜಾಗ ಕೊಟ್ಟಿದ್ದಾರೆ ಗೌರ್ಮೆಂಟು. ಅದರಲ್ಲಿ ಇವರು ಒಂದು ಸೆಂಟ್ರ್ ಮಾಡಬೇಕಂತಿದ್ದಾರೆ. ಅವ್ರಿಗೋಸ್ಕರ ಒಂದು ಹಾಸ್ಪಿಟಲು, ಅದರಲ್ಲಿ ಕೌನ್ಸಿಲಿಂಗ್, ಅಂದರೆ ಮನೆಯಿಂದ ಬಿಟ್ಟು ಹೋಗುವಂಥ ಮಕ್ಕಳಿಗೆ ಇವಾಗ ಸ್ಟಾರ್ಟಿಂಗ್ ಏಜಲ್ಲಿ ಅವರನ್ನು ಕರೆದು ಕೌನ್ಸಿಲಿಂಗ್ ಮಾಡಿ ಫ್ಯಾಮಿಲಿ ಜೊತೆಗಿರುವಂಥ ತರಬೇಕು ಅಂತ ಆ ಥರ ಇದ್ದಾರೆ. ಅದರಲ್ಲಿ ಅವರಿಗೋಸ್ಕರ ಒಂದು ಹೆಲ್ತ್ ಇಶ್ಯೂಸ್ ಆದರೆ ಅವರಿಗೆ ಆದೊಂದು ಹಾಸ್ಪಿಟಲ್ ಅಂತ ಮಾಡುವಂಥ ಇದರಲ್ಲಿ ಅವರಿದ್ದಾರೆ. ಅದಕ್ಕೆ ನನ್ನ ಕೈಯಲ್ಲಿ ಏನು ಸಪೋರ್ಟ್ ಆಗುತ್ತೆ ಅದಕ್ಕೆ ನಾನು ಜಾಯಿನ್ ಮಾಡಿಬಿಟ್ಟು ಇದಕ್ಕೆ ಸಪೋರ್ಟಿಂಗಲ್ಲಿ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ
Myself Zehra Fatima. We started this organization in 2019. It's almost 5 years been completed. For the successful, we are here in Bangalore. We launched our brand and logo and marathon. We're going to connect a marathon for LGBT community. It is totally for equality, not for anyone. It is for everyone, not for these people, that people. There is no barrier. We are all equal in God's eyes. So we have to be together. So we have to connect the people. We should not separate. Because all the LGBT community, they always separate from the society. They are living their own life in their own country as a refugees. So that life, we are not pushing them. Only they are going away because they are not feeling comfortable and loved with us. So for this marathon, we will connect everyone to have joined hands together, have a successful LGBT equality pride marathon. This marathon will be November 9th. So this marathon motto, what our motto is, prevention, protection, cause for next generation. We should protect our next generation kids. Youngsters and kids are nowadays, they are so mobilized. They are with the mobiles and electronicals and drugs and alcohol. They are so easily, they are addicted to any object. So we want to help them to prevent and protect. Give awareness to the society and build between parents and kids. There is a gap. We should fill that gap with awareness. Also with the society and LGBT, there is a long gap. We want to fill that with awareness. ನಿಮ್ಮ ಅಜೆಂಡಾ ನಮ್ಮ ಮ್ಯಾರಥಾನ್ ಅಂತಂದರೆ ನಾವು ಇವಾಗ ನವಂಬರ್ ಏನು ಹೇಳಿದ್ದಾರೆ 9 ನಮ್ಮ ಇನ್ನೂ 10,000 ಪೀಪಲ್ ನಮ್ಮ ಟ್ರಾನ್ಸ್ ಕಮ್ಯುನಿಟಿಗಳು ಎಲ್ಲಿದ್ದಾರೆ ಅವರೆಲ್ಲ ಒಗ್ಗೂಡಿಸಿ ಅವ್ರಿಗೆ ಒಂದು ನಮ್ಮ ಮುಂದಿನ ಒಂದು ಫ್ಯೂಚರ್ ಬಗ್ಗೆ ಅವ್ರಿಗೆ ಅರಿವು ನೀಡಿಸಬೇಕು ಅಂತ ಇದೆ. ಯಾಕಂದರೆ ಟ್ರಾನ್ಸ್ಜೆಂಡರ್ಗಳಿಗೆ ಎಷ್ಟೋ ಜನಗಳಿಗೆ ಮನೆ ಇರಲ್ಲ, ಟ್ರಾನ್ಸ್ಮೆನ್ಗಳಿಗೆ ಮನೆ ಇರೋದಿಲ್ಲ. ಬಟ್ ಆಚೆ ಬಂದಾಗ ಅವ್ರು ತುಂಬ ಎಷ್ಟು ಕಷ್ಟಗಳನ್ನ ಫೀಲ್ ಮಾಡಬೇಕಾಗುತ್ತೆ. ಅಂಥವ್ರಿಗೆಲ್ಲರಿಗೂ ಒಂದು ಹಾಸ್ಟೆಲು ಆ ಥರ ಎಲ್ಲ ಮಾಡೋವಂಥ ಫೆಸಿಲಿಟೀಸ್ ಕೊಡ್ತಾಯಿದ್ದೀವಿ. ಪ್ಲಸ್ ಜೊತೆಗೆ ನಮ್ಮ ಇರೈವಿ ಇಂದ ನಾವು ಅವ್ರಿಗೆ ಏನೇನು ಸಪೋರ್ಟ್ ಎಲ್ಲ ಆಗುತ್ತೆ, ಏನೇನೋ ಡಿಸ್ಕ್ರಿಮಿನೇಷನ್ ಆಗಿರ್ಬೋದು, ಅಥವಾ ದೌರ್ಜನ್ಯ ಆಗಿರ್ಬೋದು, ಅವ್ರಿಗೇನಾದರೂ ಮನೆಯಲ್ಲಿ ಕ್ರೈಸಸ್ ಆಗಿರ್ಬೋದು, ಮನೆ ಕಿತ್ತಾಟಗಳಿಂದ ಆಚೆ ಬಂದಿರ್ಬೋದು, ಅವ್ರಿಗೆಲ್ಲ ಒಂದು ಸ್ಥಳಗಳನ್ನ ಕೊಟ್ಟು ಅವ್ರಿಗೊಂದು ಒಂದು ಹಾಸ್ಪಿಟಲ್ ಕಟ್ಟಬೇಕು ಅಂತ ನಾವು ಆಲ್ರೆಡಿ ಒಂದು ಹಾಸ್ಟೆಲ್ ಕಟ್ಟಬೇಕು ಅಂತ ತುಂಬಾ ಇದು ಮಾಡಿದ್ದೀವಿ. ಇದು ಇಷ್ಟರಲ್ಲೇ ನಮಗೆ ಇದಾಗುತ್ತೆ. ನಾವೇನು ಮಾಡ್ತಾ ಇದ್ವಿ ನವಂಬರ್ 9 ತುಂಬ 10 ಜನ 1000ಕ್ಕೆ ನಮಗೆ ತುಂಬ ಪೀಪಲ್ ಬಂದು ಸೇರಿಸ್ಕೋತಾರೆ. ಯಾಕೆ ಅಂತಂದರೆ ನಮ್ಮ ಕಮ್ಯುನಿಟಿಗಳಲ್ಲಿ ತುಂಬ ಫೇಸ್ ಮಾಡೋದು ಬರೀ ನೋವುಗಳನ್ನೇ. ಆ ನೋವುಗಳನ್ನು ನಾವು ಆಳಿಸಿ ಅವ್ರಿಗೊಂದು ನೆಮ್ಮದಿಯಾದ ಜೀವನವನ್ನು ಉಟ್ಕೊಡ್ಬೇಕು. ನೆಕ್ಸ್ಟ್ ಜನ್ರೇಷನ್ಗೆ ನಮ್ಮ ಕಮ್ಯುನಿಟಿಗಳಿಗೆ ಅವ್ರದ್ದೇ ಆದ ಒಂದು ಸ್ಟ್ರಾಟಜಿನ ಕಟ್ಕೋಬೇಕು ಮತ್ತು ಅವ್ರದ್ದೇ ಆದಂಥ ಕೆಲಸ ಕಾರ್ಯಗಳಿಗೆ ಇರಬೇಕು. ಅವ್ರ ಎಜುಕೇಷನ್ನು ಅವರು ಒಂದು ಮೆಡಿಕಲ್ಗೆ ಎಲ್ಲೋದು ಧಾರಾಳವಾಗಿ ಹೋಗೋವಂಥ ಮಟ್ಟಿಗೆ ಆಗೋ ಮಟ್ಟಿಗೆ ಫ್ರೀನೆಸ್ ಸಿಗಬೇಕು ಅನ್ನೋ ನಮ್ಮ ಇರೈವಿ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ. ನನ್ನ ಇರೈವಿ ಇದೆಲ್ಲ ನಮ್ಮ ಇರೈವಿ. ಮೊದಲನೇ ವಿಧಾನಸೌಧ ಮುಂಭಾಗದಲ್ಲಿ ಮಾಡಬೇಕು ಮತ್ತು ನಾವು ಪ್ಯಾಲೇಸ್ ಹತ್ರನೇ ಮಾಡಬೇಕು ಅಂತ ಇದ್ದೀವಿ. ಪ್ಯಾಲೇಸ್ ರೋಡಲ್ಲೇ ಅದನ್ನು ನಾವು ಖಂಡಿತ ನೆರವೇರಿಸ್ತೀವಿ. ಎಲ್ಲ ಪೊಲಿಟಿಕಲ್ ಆಗಿ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ, ಎಲ್ಲೂ ನಮಗೆ ಇದು ಮಾಡಿಲ್ಲ. ದಯವಿಟ್ಟು ಅದೇ ಥರ ನಮ್ಮ ಈ ನಡಿಗೆ ಸರ್ಕಾರ ಮುಖ್ಯಸ್ಥರು ಅಂತ ಸಪೋರ್ಟ್ ಮಾಡಿ ಇಲ್ಲಿ ನಮಗೆ ನಾವು ಇದ್ದೀವಿ, ನಾವು ಸಪೋರ್ಟ್ ಇದ್ದೀವಿ, ಯಾವತ್ತೂ ಭಯ ಪಡಲಿ. ಅದಕ್ಕೆ ತುಂಬ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಈ ಟ್ರಸ್ಟು. ನಾವು ಈ ಟ್ರಸ್ಟ್ 5 ವರ್ಷದಿಂದ ಇದ್ದೀವಿ. ಇವತ್ತು ನಮ್ಮ ಬೆಂಗಳೂರು ಓಪನ್ ಮಾಡಬೇಕಂತ ತುಂಬ ಕಷ್ಟಪಟ್ಟಿದ್ದೀವಿ. ಇವತ್ತು ನಮಗೆ ಒಂದು ಖುಷಿ ಆಗ್ತಾಯಿದೆ, ಸಕ್ಸಸ್ಫುಲ್ ಆಗಿದೆ ಇವತ್ತು ನಮ್ಮ ಬೆಂಗಳೂರು ಓಪನ್. ಇದೇ ಥರನೇ ಮುಂದೇನು ಇವಾಗ ಸ್ವಲ್ಪ ಜನ ಕಡಿಮೆ ಬಂದಿದ್ದಾರೆ, ಆದರೆ ಇನ್ನೂ ಮುಂದೆ ಇದರಿಂದ ಜಾಸ್ತಿ ಜನ ಬರಲೇಬೇಕು, ಬರ್ತಾರೆ. ಆದ್ರೂ ಇವಾಗ ಸ್ವಲ್ಪ ಮನೆಯಲ್ಲೆಲ್ಲ ಗೊತ್ತಿರ್ತದೆ, ಅವರು ಮನೆಯಿಂದ ಆಚೆ ಬರೋಕ್ಕೆ ಭಯ ಬಿಡ್ತಾರೆ. ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ, ಬರಲ್ಲ ಅವರು. ಇವಾಗ ಗೊತ್ತಾದ್ರೂ ಅವ್ರ ಮನೆಯಲ್ಲಿ ಏನಾಗುತ್ತೆ, ಮನೆಗೆ ಆಚೆ ಬರೋದು, ಮನೆ ಪಕ್ಕದಲ್ಲಿ ಮಾತಾಡೋಕ್ಕೆ ಮನೆಯವ್ರು ಫೇಸ್ ನೋಡೋಕ್ಕೆ ಒಂಥರ ಇದಾಗುತ್ತೆ. ಅದಕ್ಕೆ ಯಾರು ಒಂಥರ ಮನೆಯಿಂದ ಆಚೆ ಬರಲ್ಲ, ಗೊತ್ತಾಗಲ್ಲ. ಮನೆಯಲ್ಲಿ ಸಪೋರ್ಟ್ ಮಾಡ್ತಾರೆ, ಅಕ್ಕಪಕ್ಕ ಅವರು ಒಂಥರ ಚೀಪಾಗಿ ಮಾಡ್ತಾರೆ, ನೀವು ಇಂಥವ್ರ ಅಂಥವ್ರ ಅಂತ. ಅವ್ರ ಮನೆಯಲ್ಲಿ ಆ ನೋವು ಇರುತ್ತೆ, ಅವ್ರು ತೋರಿಸಲ್ಲ ಅಷ್ಟೇ ಸಮಾಜ ಮುಂದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.